ಹಾಯ್ ಗೆಳೆಯರೆ, ನಮಸ್ಕಾರ. ತಮಗೆಲ್ಲರಿಗೂ ರುದ್ರ ಸ್ಟಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಮಾಡಲ್ ಕ್ವಶನ್ ಪೇಪರ್ 2 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೇನಾದರೂ ಮಾಡಲ್ ಕ್ವಶನ್ ಪೇಪರ್ 1 ಅನ್ನು ನೋಡಿಲ್ಲ ಅಂತಂದ್ರೆ KE 7 ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋನ. ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ. ತುಂಬಾನೇ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತಾವ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೂ ಕೂಡ ಒಂದು ರೀತಿ ಸಪೋರ್ಟಿವ್ ಆಗಿರ್ತದೆ, ಹಾಗೆ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹ ಸಿಗ್ತದೆ ಅಲ್ವಾ. ಸೊ ಬನ್ನಿ ಮತ್ತಷ್ಟು ತಡ ಮಾಡಲಾರದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ, ವಿಚ್ ಕಂಪನಿ ಡೆವಲಪ್ಡ್ ದ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಯಾವ ಕಂಪನಿಯು ಜಾವಾ ಪ್ರೋಗ್ರಾಮಿಂಗ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದೆ? ಸೊ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ನೋಡ್ತೀವಿ ನಾವು, ಜಾವಾ, ಸಿ++, ರೈಟ್. ಸೊ ಅವೆಲ್ಲವೂ ಕೂಡ ಅದರ ಫೌಂಡರ್ ಯಾರಂತ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಅದನ್ನು ನೀವು ನೋಡ್ತಾ ಹೋಗಬೇಕು. ಸದ್ಯಕ್ಕೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಜಾವಾ ಪ್ರೋಗ್ರಾಮಿಂಗ್ ಭಾಷೆನ ಅಭಿವೃದ್ಧಿಪಡಿಸಿರೋ ಸಂಸ್ಥೆ ಮೈಕ್ರೋಸಾಫ್ಟ್, ಸನ್ ಮೈಕ್ರೋಸಿಸ್ಟಮ್, ಆಪಲ್ ಅಂಡ್ IBM ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನು ಮೊದಲೇ ಇರುವಂಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಆನ್ಸರನ್ನು ಹೇಳೋದಕ್ಕಿಂತ ಮುಂಚೆ ನೀವೇ ಆನ್ಸರ್ ಮಾಡ್ತಾ ಹೋಗಿ, ಸೊ ದ್ಯಾಟ್ ನಿಮಗೆ ತುಂಬಾ ಬೆನಿಫಿಟ್ ಆಗ್ತದೆ. ಎಕ್ಸಾಮಲ್ಲಿ ಈ ಥರದ ಪ್ರಶ್ನೆಗಳು ಬಂದರೆ ಅಥವಾ ಇದೇ ಪ್ರಶ್ನೆ ಬಂದರೆ ಕ್ವಿಕ್ ಆಗಿ ನೀವು ಆನ್ಸರನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ಆಲ್ವೇಸ್ ಟ್ರೈ ಟು ಕಮೆಂಟ್, ಸರಿನಾ? ಸೊ ಗೊತ್ತಾಯ್ತಲ್ಲ. ಸೊ ಜಾವಾ ಪ್ರೋಗ್ರಾಮಿಂಗ್ ಭಾಷೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ಸನ್ ಮೈಕ್ರೋಸಿಸ್ಟಮ್ ಅವರು. ಯಾವ ವರ್ಷ ಅಂತ ಏನಾದರೂ ಎಕ್ಸಾಮಲ್ಲಿ ಬಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯಲ್ಲಿ 1995. ಓಕೆ. ಸೊ ನಂತರ 2010ರಲ್ಲಿ ಇದನ್ನು ಒರಾಕಲ್ ಅವ್ರು ಏನು ಮಾಡ್ತಾರೆ, ಸ್ವಾಧೀನಪಡಿಸ್ಕೊಳ್ತಾರೆ. ಇದು ಕೂಡ ಗೊತ್ತಿರಲಿ, ಒರಾಕಲ್. ಸೊ ಆಲ್ ಟುಗೆದರ್ ಜಾವಾ ವಾಸ್ ಡೆವಲಪ್ಡ್ ಬೈ ಸನ್ ಮೈಕ್ರೋಸಿಸ್ಟಮ್ ಇನ್ 1995 and then the company was later acquired by the Oracle Corporation in the year 2010. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಸದ್ಯಕ್ಕೆ ಮೈಕ್ರೋಸಾಫ್ಟ್ನ CEO ಯಾರಾದಾರಂತ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಹೂ ಈಸ್ ದ ಕರೆಂಟ್ CEO ಆಫ್ ಮೈಕ್ರೋಸಾಫ್ಟ್? ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್? ಈ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ವಿಂಡೋಸ್ 11, ಮ್ಯಾಕ್ OS, ಲೈನಿಕ್ಸ್ ಹಾಗೆ iOS ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ನೀಡೋದಕ್ಕಿಂತ ಮುಂಚೆ ನಮಗೆ ಓಪನ್ ಸೋರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಅಂದಾಗ ಮಾತ್ರ ಈಸಿಲಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ. ಸೊ ಓಪನ್ ಸೋರ್ಸ್ ಅಂದರೆ ಇದನ್ನು ಯಾರು ಬೇಕಾದರೂ ಬಳಕೆ ಮಾಡ್ಬೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರು ಬೇಕಾದರೂ ಈ ಒಂದು ಸೋರ್ಸ್ಗಳನ್ನು ಬಳಕೆ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಸೆನ್ಸಿಂಗ್ ಇರಲ್ಲ. ಲೈಕ್ ಈ ಒಂದು ಪ್ರಾಡಕ್ಟ್ಗೆ ನೀವು ವರ್ಷಕ್ಕೆ ಇಷ್ಟು ಅಮೌಂಟನ್ನು ಕಟ್ಟಬೇಕು, XYZ, ಲೈಕ್ 1 lakh ಅಮೌಂಟನ್ನು, 2 lakh ಅಮೌಂಟನ್ನು. ಸೊ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ರೆಸ್ಟ್ರಿಕ್ಷನ್ ಇರಲ್ಲ. ಇದು ಓಪನ್ ಸೋರ್ಸ್, ಯಾರು ಬೇಕಾದರೂ ಈ ಒಂದು ಟೂಲ್ಸ್ಗಳನ್ನು, ಈ ಒಂದು ಅಪ್ಲಿಕೇಶನ್ಗಳನ್ನು ಬಳಕೆ ಮಾಡ್ಬೋದು. ಅಂಥವುಗಳಿಗೆ ನಾವು ಓಪನ್ ಸೋರ್ಸ್ ಅಂತ ಕರಿತೀವಿ. ಸಪೋಸ್ ಅದು ಕ್ಲೋಸ್ಡ್ ಸೋರ್ಸ್ ಇತ್ತಂದರೆ ಸೊ ಅದನ್ನು ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ. ಸೊ ಫ್ರೀಯಾಗಿ ಸಿಗಲ್ಲ. ಸೋರ್ಸ್ ಮೀನ್ಸ್ ಜಸ್ಟ್ ಒನ್ ವರ್ಡ್ ನೆನಪಿಟ್ಕೊಳ್ಳಿ, ಫ್ರೀ. ಸೊ ನಿಮ್ಗೆ ಬೇರೆ ಏನು ಕನ್ಫ್ಯೂಷನ್ಸ್ ಬರೋದಿಲ್ಲ, ಸರಿನಾ? ಇಲ್ಲಿ ಆಪ್ಷನ್ಸ್ ಏನದ, ವಿಂಡೋಸ್ 11, ಮ್ಯಾಕ್ OS, ಲೈನೆಕ್ಸ್ ಆಗಿ iOS ಅಂತ ಹೇಳಿದ್ದೀವಿ. ವಿಂಡೋಸ್ಗೆ ನೀವು ಲೈಸೆನ್ಸ್ ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ವಿಂಡೋಸ್ 2015 ಯೂಸ್ ಮಾಡ್ತಾ ಇದ್ದೀರಪ್ಪ, ಯು ನೀಡ್ ಟು ಪೇ ದ ಅಮೌಂಟ್. 2019 you need to pay the amount. Same thing goes to the Mac OS. Mac is nothing but it is related to the Apple devices. ಹಾಗೆ iOS. ಸೊ ಇದಕ್ಕೂ ಕೂಡ ನೀವು ಅಮೌಂಟನ್ನು ಪೇ ಮಾಡಲೇಬೇಕು. ಆದರೆ ಲೈನೆಕ್ಸ್ ಅಂತ ಬಂದಾಗ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಸೆನ್ಸಿಂಗ್ ಇರೋದಿಲ್ಲ. ಇಟ್ ಈಸ್ ಎನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಲೈನೆಕ್ಸ್. ಹಾಗೆ ಇಟ್ ಈಸ್ ಎನ್ ಕಮಾಂಡ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ ನಾವು ಕಮಾಂಡ್ಗಳ ಮೂಲಕನೇ ಆಪರೇಟ್ ಮಾಡಬೇಕಾಗ್ತದೆ. ಅಲ್ಲಿ ವಿಂಡೋಸಲ್ಲಿ ನೋಡಬೇಕಾದ್ರೆ ನಿಮಗೆ GUI ಕೊಡ್ತಾರೆ ಅವರು. GUI ಯೂಸ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಆಗಿ ಮೂವ್, ಡಿಲೀಟ್, ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಡೂ ಈಸಿಲಿ. ಬಟ್ ಇನ್ ಕೇಸ್ ಆಫ್ ಲಿನೆಕ್ಸ್ ಸೊ ಆ ರೀತಿ ಇರಲ್ಲ. ಕಮಾಂಡಿಂದನೇ ಮೂವ್ ಮಾಡೋದು, ಡಿಲೀಟ್ ಮಾಡೋದು, ಕ್ರಿಯೇಟ್ ಮಾಡೋದು, ಮಾಡಿಫೈ ಮಾಡೋದು, ಪರ್ಮಿಷನ್ ಕೊಡೋದು, ಇಟ್ ಕುಡ್ ಬಿ ಎನಿಥಿಂಗ್ ಯು ಹ್ಯಾವ್ ಟು ಡೂ ವಿತ್ ದ ಹೆಲ್ಪ್ ಆಫ್ ಕಮಾಂಡ್ಸ್. ಹಾಗೆ ಇದು ಸೆಕ್ಯೂರ್ಡ್ ಆಗಿ ಕೂಡ ಇರ್ತದೆ ಲೈನೆಕ್ಸ್, ಅದು ಕೂಡ ಗೊತ್ತಿಲ್ಲ. ಸೆಕ್ಯೂರಿಟಿ ಇಲ್ಲ ಅಂತ ಅನ್ಕೊಳ್ಳಾಗಿಲ್ಲ. ಇಟ್ ಈಸ್ ಆಲ್ಸೋ ಅ ಸೆಕ್ಯೂರ್ಡ್ ಆಪರೇಟಿಂಗ್ ಸಿಸ್ಟಮ್. ಓಕೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅದು ಕೂಡ ಗೊತ್ತಿರಬೇಕಲ್ಲ. ಹಾರ್ಡ್ವೇರ್ ಜೊತೆಗೆ ಕಮ್ಯುನಿಕೇಟ್ ಮಾಡಲು ಬಳಸ್ತಕ್ಕಂಥದ್ದು ಈ ಆಪರೇಟಿಂಗ್ ಸಿಸ್ಟಮನ್ನು. ಹಾರ್ಡ್ವೇರ್ನ ಜೊತೆಗೆ ಕಮ್ಯುನಿಕೇಟ್ ಮಾಡಲು. ಸೊ ಹಾರ್ಡ್ವೇರ್ ಇರ್ತದೆ ನಿಮ್ಮದಲ್ಲಿ, ಮದರ್ ಬೋರ್ಡ್ ಇರ್ತದೆ, ಅಲ್ಲಿ CPU ಇರ್ತದೆ, ರೈಟ್. ಅಲ್ಲಿ ಬೇರೆ ಬೇರೆ ಟ್ರಾನ್ಸಿಸ್ಟರ್, ರೆಜಿಸ್ಟರ್ ಎಲ್ಲವೂ ಕೂಡ ಇರ್ತವೆ ಮದರ್ ಬೋರ್ಡ್ಗಳ ಮೇಲೆ. ಸೊ ಬಟ್ ಅವು ಕಮ್ಯುನಿಕೇಟ್ ಮಾಡಬೇಕಂದ್ರೆ
ಒಂದು ಪ್ರಾಪರ್ ಆಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕು ಅದರ ಮೇಲೆ, ಅಂದಾಗ ಮಾತ್ರ ಅದು ಒಂದು ಯೂಸ್ಫುಲ್ ಡಿವೈಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನೀವು ಸಿ ಪಿ ಯು ಇಟ್ಟಿದ್ದೀರ, ಫಿಸಿಕಲ್ ಯೂನಿಟ್ ಅಲ್ಲ, ಅವೆಲ್ಲವನ್ನು ನೋಡ್ತಾ ಹೋದರೆ ನೀವು ಟ್ರಾನ್ಸಿಸ್ಟರು, ರೆಜಿಸ್ಟರು, ಮದರ್ ಬೋರ್ಡು, ಸೊ ಅವನ್ನೆಲ್ಲವನ್ನು ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಅದನ್ನು ಅಷ್ಟೇ ಬಿಟ್ಬಿಟ್ಟು ಆಪ್ರೇಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದ್ರ ಮೇಲೆ ನೀವು ಈ ಒಂದು ಒ ಎಸ್ ಅನ್ನು ಇನ್ಸ್ಟಾಲ್ ಮಾಡಿದಾಗ ಮಾತ್ರ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸಿಸ್ಟಮ್ ಆಗಿ ಕನ್ವರ್ಟ್ ಆಗ್ತದೆ, ಅದರ್ವೈಸ್ ದಟ್ ಈಸ್ ಯೂಸ್ಲೆಸ್. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ IPv4 ಅಡ್ರೆಸ್? IPv4 ಅಡ್ರೆಸ್ದು ಮ್ಯಾಕ್ಸಿಮಮ್ ಲೆಂತ್ ಎಷ್ಟಿರ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಏನನ್ನದ? 32, 64, 128, 256. ಸೊ ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ IPv4 ಇಸ್ ನಥಿಂಗ್ ಬಟ್ ಇಂಟರ್ನೆಟ್ ಪ್ರೋಟೋಕಾಲ್. IP ಇಸ್ ನಥಿಂಗ್ ಬಟ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಗೊತ್ತಿರಲಿ, ಇದನ್ನು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ವಾಟ್ ಈಸ್ ಪ್ರೋಟೋಕಾಲ್ ಅಂತ ಕೂಡ ಪ್ರಶ್ನೆ ಆಗಿದೆ. ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಅಂತ ಹೇಳಿ, ಸೆಟ್ ಆಫ್ ರೂಲ್ಸ್. ಸೊ ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ರೂಲ್ ಅಂತ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಪ್ರಮುಖವಾಗಿ ನಾವು ಎರಡು ಟೈಪನ್ನು ನೋಡ್ತೀವಿ, ಒಂದು IPv4 ವರ್ಷನ್, ಇನ್ನೊಂದು IPv6 ವರ್ಷನ್ ಅಂತ ಹೇಳ್ಬಿಟ್ಟು. ಜಾಸ್ತಿ IP ಅಡ್ರೆಸ್ಗಳು ಇವೆರಡರಲ್ಲಿ ಯಾವುದಕ್ಕೆ ಸಿಗ್ತಾವ ಅಂತ ಎಕ್ಸಾಮಲ್ಲಿ ಏನಾದರೂ ಬಂದರೆ IPv6ಗೆ ಸಿಗ್ತಾವ. ಸೊ ಬಟ್ ನಾವು ಸದ್ಯಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಎಲ್ಲರೂ ಯಾವುದಪ್ಪ ಅಂದರೆ IPv4. ಈ IPv4 ಎಷ್ಟು ಬಿಟ್ಟಿಂದ ಇರ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 32 ಬಿಟ್ಟಿಂದ ಇರ್ತದೆ ಸ್ನೇಹಿತರೆ. ಓಕೆ, 4 ಆಕ್ಟೇಟ್ಗಳು ಇರ್ತಾವೆ, ಅವು ಕೂಡ್ಕೊಂಡ್ಬಿಟ್ಟು 32 ಬಿಟ್ ಆಗಿರ್ತದೆ. ಯೂಶುವಲ್ IP ಅಡ್ರೆಸ್ ಹೆಂಗಿರ್ತದೆ? ಈ ಥರ ಇರ್ತದಲ್ಲ. ಲೆಟ್ ಮೀ ಟೇಕ್ ಎನ್ ಎಕ್ಸಾಂಪಲ್, 192.168.1.1. ಸೊ ಇದು 1 ಆಕ್ಟೇಟ್, ಇದು 1 ಆಕ್ಟೇಟ್, ಇದು 1 ಆಕ್ಟೇಟ್, ಇದು 1 ಆಕ್ಟೇಟ್, ಇವೆಲ್ಲವೂ ಕೂಡ ಕೂಡಿ ಟೋಟಲ್ ಆಗಿ 4 ಆಕ್ಟೇಟ್. ಸೊ ಎಕ್ಸಾಮಲ್ಲಿ ಪ್ರಶ್ನೆ ಬಂದ್ಬಿಡ್ತದಪ್ಪ ನಿಮಗೆ, IPv4 ಅಡ್ರೆಸ್ಸಲ್ಲಿ ಎಷ್ಟು ಆಕ್ಟೇಟ್ಗಳಿಂದ ಕೂಡಿರ್ತದೆ ಅಂತ ಕೇಳ್ತಾರೆ. ಸೊ ಅವಾಗ ಗೊತ್ತಿರಲಿ, ಇಟ್ ಇಸ್ ಮೇಡ್ ಅಪ್ ಆಫ್ 4 ಆಕ್ಟೇಟ್. ಸೊ ಆಕ್ಟಾ ಅಂದರೆ ಎಷ್ಟು? 8. 8ರ ಒಂದು ಗುಂಪು, 4 8 ಗುಂಪು ಅಂದಂಗೆ 1 2 3 4. ಸೊ ಈ ರೀತಿಯಾಗಿ. ಸೊ ಇದು ಯೂಶಲಿ ಬೈನರಿಯಲ್ಲಿ ಹೋಗ್ತಾ ಇರ್ತದೆ, ಅದು ಕೂಡ ಗೊತ್ತಿರಲಿ ನಿಮಗೆ, ಸರಿನಾ? ಸೊ ಅದಕ್ಕೆ ಇಲ್ಲಿ IPv4 ಅಂತ ಬಂದಾಗ 32 ಬಿಟ್. ಸಪೋಸ್ ನಿಮಗೆ ಎಕ್ಸಾಮಲ್ಲಿ IPv6 ಎಷ್ಟು ಬಿಟ್ಸ್ ಉದ್ದಾಗಿರ್ತದೆ ಅಂತ ಏನಾದರೂ ಬಂದರೆ ಅವಾಗ ಗೊತ್ತಿರಲಿ, ಇಟ್ ಈಸ್ 128 ಬಿಟ್ಸ್. ಸೊ ಇದು ಬಂದ್ಬಿಟ್ಟು IPv6 ವರ್ಷನ್ಗೆ, ಇದು ಬಂದ್ಬಿಟ್ಟು IPv4 ವರ್ಷನ್ಗೆ, ಸರಿನಾ? ಸೊ 32 ಬಿಟ್, 128 ಬಿಟ್ ಎರಡನ್ನೂ ಕೂಡ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ವಿಚ್ ಸ್ಟೋರೇಜ್ ಡಿವೈಸ್ ಯೂಸಸ್ ದ ಲೇಸರ್ ಟೆಕ್ನಾಲಜಿ ಟು ರೀಡ್ ಆ್ಯಂಡ್ ರೈಟ್ ದ ಡೇಟಾ? ಡೇಟಾವನ್ನು ಓದಲು ಮತ್ತು ಬರೆಯಲು ಯಾವ ಸಂಗ್ರಹಣೆ ಸಾಧನವನ್ನು ಅಂದರೆ ಲೇಸರ್ ತಂತ್ರಜ್ಞಾನವನ್ನು ಬಳಸುತ್ತದೆ? ಹಾರ್ಡ್ ಡಿಸ್ಕ್, ಫ್ಲಾಶ್ ಡ್ರೈವ್, CD ಆ್ಯಂಡ್ DVD ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ ಅಂತ ಕೇಳಿದ್ದಾರೆ. ಓಕೆ, ಡೇಟಾವನ್ನು ಓದಲಿಕ್ಕೆ ಯಾವ ಸಂಗ್ರಹಣೆ ಸಾಧನ ಲೇಸರ್ ಟೆಕ್ನಾಲಜಿ ಬಳಕೆ ಮಾಡ್ತದೆ ಅನ್ನೋದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, CD ಮತ್ತು DVDಯಲ್ಲಿ ನಾವು ಈ ಒಂದು ಟೆಕ್ನಾಲಜಿಯನ್ನು ಬಳಕೆ ಮಾಡ್ತೀವಿ. CD ಎಕ್ಸ್ಪಾಂಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಕಾಂಪ್ಯಾಕ್ಟ್ ಡಿಸ್ಕ್. ಹಾಗೆ DVD ಏನಪ್ಪ ಹಾಗಾದರೆ? ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸೊ ಎರಡನ್ನು ಕೂಡ ನೆನಪಿಟ್ಕೊಳ್ಳಿ, ದಿಸ್ ಈಸ್ ಕಾಂಪ್ಯಾಕ್ಟ್ ಡಿಸ್ಕ್, ದಿಸ್ ಈಸ್ ಎ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಸರಿನಾ? ಸೊ CD ಆ್ಯಂಡ್ DVD ಯೂಸ್ ದ ಲೇಸರ್ ಟೆಕ್ನಾಲಜಿ ಟು ರೀಡ್ ಆ್ಯಂಡ್ ರೈಟ್ ದ ಡೇಟಾ. ಹಾಗಾದರೆ ಹಾರ್ಡ್ ಡಿಸ್ಕ್ ಏನು ಯೂಸ್ ಮಾಡ್ತದೆ? ಹಾರ್ಡ್ ಡಿಸ್ಕ್ ಯೂಸ್ ದ ಮ್ಯಾಗ್ನೆಟಿಕ್ ಟೆಕ್ನಾಲಜಿ. ಹಾರ್ಡ್ ಡಿಸ್ಕ್ ಯೂಸ್ ಮ್ಯಾಗ್ನೆಟಿಕ್ ಟೆಕ್ನಾಲಜಿ. ಸೊ CD DVD ಹೆಂಗೆ ಲೇಸರ್ ಉಳಿಸ್ತದಲ್ಲ, ಹಾಗೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ಕನ್ನು ಬಳಕೆ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಫ್ಲಾಶ್ ಡ್ರೈವಲ್ಲಿ, ಫ್ಲಾಶ್ ಡ್ರೈವ್ ಯೂಸಸ್ ದ ಎಲೆಕ್ಟ್ರಿಕ್ ಮೆಮೊರಿ ಚಿಪ್ಸ್. ಫ್ಲಾಶ್ ಡ್ರೈವ್ ಯೂಸ್ ದ ಎಲೆಕ್ಟ್ರಿಕ್ ಮೆಮೊರಿ ಚಿಪ್ಸ್. ಓಕೆ, ಸೊ ಲೇಸರ್ ಟೆಕ್ನಾಲಜಿ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ನೆನಪಿಟ್ಕೊಳ್ಳಿ. CD ಆ್ಯಂಡ್ DVD ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಫುಲ್ ಫಾರ್ಮ್ ಆಫ್ VPN. ಸೊ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ನಾನು ಎಕ್ಸ್ಪಾನ್ಷನ್ ರಿಲೇಟೆಡ್ ನನಗೆ ಹಾಕ್ತಾನೆ ಇರ್ತೀನಿ, ಯಾಕಂದರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸಿಂಪಲ್ ಆಗಿ ಬರ್ಬೋದು, ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು ಬರ್ಬೋದು. ಸೊ ಇಲ್ಲಿ ನಾನು VPN ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾ ಇದ್ದೀನಿ. ಏನಿದ್ರದ ಒಂದು ಫುಲ್ ಫಾರ್ಮ್? ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ವೆರಿ ಪ್ರೈವೇಟ್ ನೆಟ್ವರ್ಕ್, ವರ್ಚುವಲ್ ಪಬ್ಲಿಕ್ ನೆಟ್ವರ್ಕ್ ಆ್ಯಂಡ್ ವಿಸಿಬಲ್ ಪ್ರೈವೇಟ್ ನೆಟ್ವರ್ಕ್. ತುಂಬಾ ಇಂಪಾರ್ಟೆಂಟ್ ಈ ಒಂದು ಎಕ್ಸ್ಪಾನ್ಷನ್ ರಿಲೇಟೆಡನ್ನು. ಯಾವುದಾದ್ರೂ ಒಂದು ಡೆಫಿನೆಟ್ ಆಗಿ ಬಂದೇ ಬರ್ತದೆ. ನನ್ನ ಈ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಯಾವೆಲ್ಲ ಪಾಸಿಬಲ್ ಇದ್ದಾವೆ ಎಲ್ಲವನ್ನು ಕೂಡ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ನೀವೇನಾದರೂ ಇನ್ನೂ ಮ್ಯಾರಥಾನ್ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಬೋದು. ಸದ್ಯಕ್ಕೆ VPN ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ವೆರಿ ಇಂಪಾರ್ಟೆಂಟ್. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಸೊ ಏನಪ್ಪ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂದರೆ? ನಮಗದೊಂದು ಸೆಕ್ಯೂರ್ ಆಗಿರ್ತಕ್ಕಂಥ, ಎನ್ಕ್ರಿಪ್ಟೆಡ್ ಆಗಿರ್ತಕ್ಕಂಥ ಕನೆಕ್ಷನನ್ನು ಕೊಡ್ತದೆ. ಇಂಟರ್ನೆಟ್ಟಲ್ಲಿ ನಮಗೆ ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ಕನೆಕ್ಷನ್.
ಫಾರ್ ಎಕ್ಸಾಂಪಲ್ ಇವನ್ ನಮ್ಮ ಮೊಬೈಲಲ್ಲೂ ಕೂಡ ನಾವು ವಿ ಪಿ ಎನ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಅದರಿಂದ ಕಂಪ್ಲೀಟ್ ಆಗಿ ನಮ್ಮ ಐ ಪಿಗಳನ್ನು ಹೈಡ್ ಮಾಡ್ಬೋದು. ಇದು ಕೂಡ ಇಂಪಾರ್ಟೆಂಟ್ ನೋಡಿ, ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಕೇಳಬಹುದು. ಸೊ ಇಫ್ ಯು ಆರ್ ಯೂಸಿಂಗ್ ದ ಪ್ರಾಪರ್ ವಿ ಪಿ ಎನ್, ದೆನ್ ಯು ಕ್ಯಾನ್ ಸೆಕ್ಯೂರ್ ಯುವರ್ ನೆಟ್ವರ್ಕ್, ಆರ್ ದೆನ್ ಯು ಕ್ಯಾನ್ ಈಸಿಲಿ ಎನ್ಕ್ರಿಪ್ಟ್ ಯುವರ್ ನೆಟ್ವರ್ಕ್ ಓವರ್ ದ ಇಂಟರ್ನೆಟ್, ಸೊ ದಟ್ ನಮಗೆ ಕಂಪ್ಲೀಟ್ ಆಗಿ ಡೇಟಾ ಪ್ರೈವಸಿ ಮತ್ತು ಸೆಕ್ಯೂರಿಟಿ ಸಿಗ್ತದೆ. ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ವಿ ಪಿ ಎನ್ ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಹೆಸರಲ್ಲ ಪ್ರೈವೇಟ್ ಮಾಡ್ಕೊಂಡ್ಬಿಡೋದು ಅದನ್ನು. ಪಬ್ಲಿಕ್ ಇತ್ತಂದರೆ ಯಾರು ಬೇಕಾದರೂ ನೋಡ್ಬೋದಲ್ಲ ನಮ್ಮ ಡೇಟಾವನ್ನು ಅಥವಾ ನಮ್ಮ ಐ ಪಿ ಅಡ್ರೆಸ್ಸನ್ನು, ಅಲ್ವಾ? ಸೊ ಅದನ್ನು ನಾವು ಪ್ರೈವೇಟ್ ಮಾಡಿಬಿಟ್ಟು ಅಂದರೆ ಯಾರೂ ನೋಡೋಕ್ಕಾಗಲ್ಲ ಆ ಥರ. ನೆಕ್ಸ್ಟ್, ವಿಚ್ ಕೀ ಈಸ್ ಯೂಸ್ಡ್ ಟು ಓಪನ್ ದ ಟಾಸ್ಕ್ ಮ್ಯಾನೇಜರ್ ಇನ್ ವಿಂಡೋಸ್? ಸೊ ಟಾಸ್ಕ್ ಮ್ಯಾನೇಜರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನಮ್ಮ ಈ ಒಂದು ಕಂಪ್ಯೂಟರಲ್ಲಿ. ಸಪೋಸ್ ನಿಮ್ಮದು ಒಂದು ಲ್ಯಾಪ್ಟಾಪ್ ಇದೆ ಅಂತ ಅನ್ಕೊಳ್ಳಿ, ಅದರದ್ದು ಸಿ ಪಿ ಯು ಕನ್ಸಂಪ್ಷನ್ ಟೋಟಲ್ ಆಗಿ 100% ರೀಚ್ ಆಗ್ತಾ ಇದೆ. ಸಪೋಸ್ ಅದು 100% ರೀಚ್ ಆಗ್ತಾ ಸ್ಟಾರ್ಟ್ ಆಯ್ತು ಅಂದರೆ ಏನಾಗ್ತದೆ, ನಿಮ್ಮ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಬಿಕಮ್ ವೆರಿ ಲೋ, ಸರಿಯಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಲ್ಲ, ಲೋಡ್ ಆಗೋದು, ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ಟೈಮ್ ತಗೊಳ್ಳೋದು ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ನೀವು ಐಡೆಂಟಿಫೈ ಮಾಡಬೇಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಸಿ ಪಿ ಯು ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಎಲ್ಲಿ ನೋಡ್ಬೋದು ನೀವು? ಎಸ್, ಯು ಕ್ಯಾನ್ ಸಿ ದಟ್ ಇನ್ಫಾರ್ಮೇಷನ್ ಇನ್ ದ ಟಾಸ್ಕ್ ಮ್ಯಾನೇಜರ್. ಸೊ ಆ ಟಾಸ್ಕ್ ಮ್ಯಾನೇಜರನ್ನು ಓಪನ್ ಮಾಡಬೇಕಂದ್ರೆ ಶಾರ್ಟ್ಕಟ್ ಕೀ ಏನಂತ ಕೇಳ್ತಾ ಇದ್ದಾರೆ. ಕಂಟ್ರೋಲ್ ಅಲ್ಟ್ ಡಿಲೀಟ್, ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್, ಅಲ್ಟ್ F4, ಎ ಮತ್ತು ಬಿ ಎರಡು. ಸೊ ಮೊದಲೇ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫೀಚರ್. ಸೊ ಇದನ್ನು ಓಪನ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀಸ್ ಎ ಮತ್ತು ಬಿ ಎರಡು. ಒಂದು ಕಂಟ್ರೋಲ್ ಅಲ್ಟ್ ಡಿಲೀಟ್ ಅಂತಾದರೂ ಟ್ರೈ ಮಾಡ್ಬೋದು, ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಅಂತನಾದರೂ ಟ್ರೈ ಮಾಡ್ಬೋದು. ಎರಡನ್ನೂ ಕೂಡ ಟ್ರೈ ಮಾಡಿದಾಗ ನಮಗೆ ಟಾಸ್ಕ್ ಮ್ಯಾನೇಜರ್ ಓಪನ್ ಆಗ್ತದೆ. ಓಪನ್ ಆಗಿಬಿಟ್ಟು ಅಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಇರ್ತದೆ. ಯಾವ ಸಿ ಪಿ ಯು ಎಷ್ಟು ಅಂದರೆ ಯಾವ ಪ್ರೋಗ್ರಾಮ್ ಎಷ್ಟು ಸಿ ಪಿ ಯು ಕನ್ಸಂಪ್ಷನ್ ಮಾಡ್ತಾ ಇದೆ, ಮೆಮರಿ ಎಷ್ಟು ಕನ್ಸಂಪ್ಷನ್ ಮಾಡ್ತಾ ಇದೆ, ಅಥವಾ ನಿಮ್ಮದು ಸರ್ವರ್ ರೀಬೂಟ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ರೀಬೂಟ್ ಆಗಿ ಎಷ್ಟು ದಿನ ಆಯಿತು, ರೈಟ್? ಈಚ್ ಆ್ಯಂಡ್ ಎವ್ರಿಥಿಂಗ್ ಇರ್ತದೆ. ಇವನ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಗ್ರಾಫ್ಸ್ ಆಲ್ಸೋ. ನಿಮಗೆ ಗ್ರಾಫಿಕಲ್ ಅಂದರೆ ಗ್ರಾಫ್ ರೀತಿಯಲ್ಲಿ ಡೇಟಾ ಇರ್ತದೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಗ್ರಾಫನ್ನು ನೋಡಿದ ತಕ್ಷಣ ನಮ್ಗೆ ಈಸಿಲಿಯಾಗಿ ಗೊತ್ತಾಗ್ತದೆ ಯಾವ ದಿನ ಎಷ್ಟೆಷ್ಟು ಸಿ ಪಿ ಯು ಕನ್ಸಂಪ್ಷನ್ ಆಗಿದೆ, ಅಥವಾ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟೆಷ್ಟು ಕನ್ಸ್ಯೂಮ್ ಆಗಿದೆ. ಯಾವುದಾದ್ರೂ ಒಂದು ಪ್ರೊಸೆಸ್ ಜಾಸ್ತಿ ಒಂದು ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಅದನ್ನು ನಾವಲ್ಲಿ ಕಿಲ್ ಕೂಡ ಮಾಡ್ಬೋದು. ಸೊ ಹಲವಾರು ಯೂಸಸ್ಗಳಿದ್ದಾವೆ ನಮ್ಮ ಟಾಸ್ಕ್ ಮ್ಯಾನೇಜರ್ ಅಂತ ಬಂದಾಗ. ಸೊ ಬಳಕೆಯಾಗುವ ಶಾರ್ಟ್ಕಟ್ ಕೀಸ್ ಯಾವುದಪ್ಪ? ಎ ಮತ್ತು ಬಿ ಎರಡು. ಹಾಗಾದರೆ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಅಲ್ಟ್ ಪ್ಲಸ್ F4 ಅಂತ ಇದೆ. ಅದಕ್ಕೆ ಇದು ಕ್ಲೋಸ್ ಮಾಡೋದಕ್ಕೆ, ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದರೆ ಕ್ಲೋಸ್, ಆರ್ ಯು ಕ್ಯಾನ್ ಶೇ ಶಟ್ ಡೌನ್. ಓಕೆ, ಶಟ್ ಡೌನ್ಗೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ಅಲ್ಟ್ ಪ್ಲಸ್ F4 ಅಂತ ನೀವು ಡಬಲ್ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕೀಬೋರ್ಡಲ್ಲಿ, ಸರಿನಾ? ಸೊ ಕೀಬೋರ್ಡ್ ಅಂತ ಬಂದಾಗ ದಿಸ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್ ಅಂತ ಗೊತ್ತಿರಬೇಕು. ಇನ್ಪುಟ್ ಡಿವೈಸ್. ಓಕೆ, ಸೊ ಈ ಅಲ್ಟ್ ಮತ್ತು ಯಾವುದಪ್ಪ ಇದು ಇನ್ನೊಂದು ಯಾವುದು ಕಂಟ್ರೋಲ್. ಸೊ ಇವೆಲ್ಲವೂ ತನ್ನಿಂತಾನೇ ವರ್ಕ್ ಆಗಲ್ಲ, ಇವುಗಳು ಬೇರೆದ್ರ ಜೊತೆಗೇನೆ ವರ್ಕ್ ಆಗ್ತಾವೆ. ಸೊ ಅದು ಕೂಡ ಗೊತ್ತಿ ಆಲ್ರೆಡಿ ನಿಮಗೆ ಡಿಸ್ಕಷನನ್ನು ಕೂಡ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಈ ಅಲ್ಟ್ ಆಗಿರ್ಬೋದು ಅಥವಾ ಶಿಫ್ಟ್ ಆಗಿರ್ಬೋದು, ಎಸ್ಕೇಪ್ ಆಗಿರ್ಬೋದು, ಅದನ್ನು ನೀವು ಎಷ್ಟೆಲ್ಲ ಕ್ಲಿಕ್ ಮಾಡಿದ್ರೆ ಏನೂ ಯೂಸ್ ಇಲ್ಲ ಅಂಟಿಲ್ ಅನ್ಲೆಸ್ ಯು ಯೂಸ್ ದೋಸ್ ಬಟನ್ಸ್ ವಿತ್ ಅನದರ್ ಬಟನ್. ಸೊ ಮತ್ತೊಂದು ಕೀ ಜೊತೆ ಯೂಸ್ ಮಾಡಿದಾಗ ಮಾತ್ರ ಅದರದ್ದು ಯೂಸಸ್ ನಮಗೆ ಕಂಡು ಬರ್ತದೆ. ಸೊ ಆ ಪಾಯಿಂಟನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ. ಓಕೆ, ಅದರ ಮೇಲೆ ಒಂದು ಪ್ರಶ್ನೆ ಆಗಿದೆ, ಅದಕ್ಕೋಸ್ಕರ. ನೆಕ್ಸ್ಟ್, ಈ ಕೆಳಗಿನ ಹೋದ್ರಲ್ಲಿ ಯಾವುದು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್? RDBMS ಎಕ್ಸ್ಪಾನ್ಷನ್ ಕೇಳ್ತಾರೆ. ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವುದು? MS ವರ್ಡ್, MS ಎಕ್ಸೆಲ್, MySQL ಆ್ಯಂಡ್ ಫೋಟೋಶಾಪ್ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಡೇಟಾಬೇಸ್ ರಿಲೇಟೆಡ್ ನಮಗೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನಿಮ್ಗೆ ಗೊತ್ತಿದೆ ಅದು, ಸರಿನಾ? ಸೊ ಇಲ್ಲಿ ನೋಡಿ, MS ವರ್ಡ್ ಅನ್ನೋದು ಇದು ಮೈಕ್ರೋಸಾಫ್ಟ್ ಒಂದು ಪ್ರಾಡಕ್ಟ್ ಆಗಿರ್ತದೆ. ಇಲ್ಲಿ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟನ್ನು ಮಾಡಲ್ಲ, ಇದು ನಾವು ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡೋ ಸಲುವಾಗಿ ಬಳಸ್ತೇವೆ. ಎಕ್ಸೆಲ್ ಅಂತ ಬಂದಾಗ ಇದು ಸ್ಪ್ರೆಡ್ ಶೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫೋಟೋಶಾಪ್ ಅಂತ ಬಂದಾಗ ಫೋಟೋ ಎಡಿಟ್ಗೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಿರೋ ಆಪ್ಷನ್ ಯಾವುದು? MySQL ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೇಟಾಬೇಸ್. ಓಕೆ, MySQL ಅಂತ ಇದೆ, MS SQL ಅಂತ ಇದೆ, ಕ್ಯಾಸೆಂಡ್ರಾ ಅಂತ ಇದೆ, ರೈಟ್? ಹಲವಾರು ಇದಾವೆ ಮಾರ್ಕೆಟಲ್ಲಿ ಡಿಫ್ರೆಂಟ್ ಡೇಟಾಬೇಸಸ್. ಸೊ ಅವೇನು ಮಾಡ್ತಾವೆ? ಡೇಟಾಬೇಸ್ ಅಂದರೆ ಏನು? ಡೇಟಾವನ್ನು ಸಂಗ್ರಹಣೆ ಮಾಡೋ ಸಲುವಾಗಿ ಬಳಕೆ ಮಾಡ್ತಾರೆ, ಸ್ಟೋರ್ ಮಾಡೋ ಸಲುವಾಗಿ, ರೈಟ್? ಸೊ MySQL ಒಂದೇ ಇದೆಯಾ ಅಂತ ಅನ್ಕೋಬಾರ್ದು. ನೀವು ಡೇಟಾಬೇಸ್ ಅಂತ ಬಂದಾಗ ಹಲವಾರು ಇದಾವೆ ಕ್ಯಾಟಗರಿ. ಅದರಲ್ಲಿ ಹೇಳಿದ್ನಲ್ಲ, MySQL ಅಂತ ಇದೆ, ಅಥವಾ ನೀವು ಮೈಕ್ರೋಸಾಫ್ಟ್ದವ್ರು ತಗೋಬೇಕಂದ್ರೆ ಪ್ರಾಡಕ್ಟ್ MS SQL ಅಂತ ಕೊಡ್ತಾರೆ ಅವರು. ಸೊ ಇವಾಗ ಕ್ಯಾಸೆಂಡ್ರಾ ಅಂತ ಕೂಡ ಬರ್ತಾ ಇದೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಡೇಟಾಬೇಸ್ಗಳು ಮಾರ್ಕೆಟಲ್ಲಿ ಇರೋದನ್ನು ನೋಡ್ತೀವಿ. ಸೊ ಇಲ್ಲಿ ಅವ್ರು ಕೇಳ್ತಾ ಇರೋದು ರಿಲೇಷನಲ್ ಡೇಟಾಬೇಸ್ ಸಿಸ್ಟಮ್ ಅಂದರೆ ಒಂದು ಟೇಬಲ್ಗೂ ಮತ್ತೊಂದು ಟೇಬಲ್ಗೂ ರಿಲೇಷನನ್ನು ಎಸ್ಟಾಬ್ಲಿಷ್ ಮಾಡುವ ಕೆಪಾಬಿಲಿಟಿ
ಈ ಒಂದು ಡೇಟಾಬೇಸಲ್ಲಿ ಅದ MySQL ಅಲ್ಲಿ. ಅದರಲ್ಲಿ ನೋ ರಿಲೇಷನ್ ಅಂತ ಕೂಡ ಬರ್ತದೆ, ಹಾಗೆ ರಿಲೇಷನ್ ಡೇಟಾಬೇಸ್ ಅಂತ ಕೂಡ ಬರ್ತದೆ. ಎರಡನ್ನೂ ಅರ್ಥ ಮಾಡ್ಕೋಬೇಕು. ನೋ ರಿಲೇಷನ್ ಅಂದರೆ ಒಂದು ಟೇಬಲಿಂದ ಮತ್ತೊಂದು ಟೇಬಲ್ಗೆ ರಿಲೇಷನ್ ಇರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಿಲೇಷನ್ ಅಂದರೆ ಒಂದು ಟೇಬಲಿಂದ ಮತ್ತೊಂದು ಟೇಬಲ್ಗೆ ಡೇಟಾಬೇಸಲ್ಲಿ ಕನೆಕ್ಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸೆಟ್ ಆಫ್ ಇನ್ಫಾರ್ಮೇಷನ್ ಅದ, ಇಲ್ಲೊಂದು ಸೆಟ್ ಆಫ್ ಇನ್ಫಾರ್ಮೇಷನ್ ಅದ. ಅವು ಎರಡನ್ನೂ ಕೂಡ ನೀವು ಕಂಬೈಂಡ್ ಆಗಿ ನೋಡಬೇಕಾಗಿತ್ತಂದ್ರೆ ಅಲ್ಲಿ ಕೆಲವೊಂದಿಷ್ಟು SQL ಕಮಾಂಡ್ಸ್ಗಳು ಇರ್ತಾವೆ, ಅವುಗಳನ್ನು ಯೂಸ್ ಮಾಡ್ಕೊಂಡು ಕಂಬೈನ್ ಮಾಡಿಬಿಟ್ಟು ನೀವು ಒಂದು ಔಟ್ಪುಟ್ಟನ್ನು ರೆಡಿ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಸಿಂಪಲ್ ಆಗಿ ನಾವು ರಿಲೇಷನಲ್ ಡೇಟಾಬೇಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಇದು ಒಂದು ಎಕ್ಸ್ಟೆನ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನು ಕೇಳ್ತಾ ಇದ್ದಾರೆ ಎಕ್ಸ್ಟೆನ್ಷನ್ ಅಂತ ನೋಡ್ತಾ ಹೋದ್ರೆ, ವಿಂಡೋಸ್ ಸಂಕುಚಿತ ಫೈಲ್ನ ಎಕ್ಸ್ಟೆನ್ಷನ್ ಏನು? ಇಂಗ್ಲೀಷ್ನಲ್ಲಿ ಕಾಂಪ್ರೆಸ್ಡ್ ಫೈಲ್ದ ಇನ್ ವಿಂಡೋಸ್ ಎಕ್ಸ್ಟೆನ್ಷನ್ ಏನಾಗ್ತದೆ? exe zip ಡಾಟ್ doc. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕಾಂಪ್ರೆಸ್ಡ್ ಫೈಲ್? ಕಾಂಪ್ರೆಸ್ಡ್ ಫೈಲ್ ಅಂದರೆ ಫೈಲ್ಗಳನ್ನು ಕಂಬೈನ್ ಮಾಡ್ತಕ್ಕಂಥ. ಸಪೋಸ್ ನಿಮ್ಮ ಹತ್ರ ಒಂದು 10 ಫೈಲ್ಸ್ ಇದೆ ಅಂತ ಅನ್ಕೊಳ್ಳಿ, ಲೈಕ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ರಿಲೇಟೆಡ್ ಅಥವಾ ನಿಮ್ಮ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಅಥವಾ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್, ಅವೆಲ್ಲವೂ ಕೂಡಿ ನಿಮಗೆ ಒಂದು 1 GB ಡೇಟಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಟೋಟಲ್ ಆಗಿ ಸ್ಪೇಸನ್ನು ಚೆಕ್ ಮಾಡಿದಾಗ 1 GB. ಸಪೋಸ್ ನೀವು ಅದನ್ನು ಕಾಂಪ್ರೆಸ್ಡ್ ಫೈಲ್ ಅಂತ ಮಾಡಿದರೆ, ಓಕೆ, ಕಾಂಪ್ರೆಸ್ಡ್ ಫೈಲ್ ಅಂತ ಮಾಡಿದರೆ 1 GB ಇರೋದು ನಮಗೆ ಆಲ್ ಆಫ್ ಅ ಸಡನ್ 200 MB ಸಮಥಿಂಗ್ ಲೈಕ್ ದಟ್ ಕಂಪ್ಲೀಟ್ ಆಗಿ ರಿಡ್ಯೂಸ್ ಆಗಿಬಿಡ್ತದೆ. ಸೊ ಅದನ್ನು ನೀವು ಈಸಿಲಾಗಿ ಶೇರ್ ಮಾಡ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ಪೇಸ್ ಯುಟಿಲೈಸೇಷನ್ ಆಯ್ತಲ್ಲ ಇದರಿಂದ ಈಸಿಲಿಯಾಗಿ. ಮೊದಲಿಗೆ 1 GB ಇತ್ತು, ಇವಾಗ ಜಸ್ಟ್ 200 MB ಆಯಿತು. ಸೊ ಎಕ್ಸ್ಟೆನ್ಷನ್ ಏನು ಬದಲಾಗ್ತದೆ? ನೀವು ಒಂದು ಪರ್ಟಿಕ್ಯುಲರ್ ಫೈಲ್ ಅಥವಾ ಫೋಲ್ಡರ್ನ ಕಾಂಪ್ರೆಸ್ ಮಾಡಿದಾಗ exe ಡಾಟ್ ಜಿಪ್ doc ಡಾಟ್ txt ಅಂತ ಕೇಳಿದಾರ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಟ್ ಜಿಪ್. ಡಾಟ್ ಅನ್ನೋದು ಜಸ್ಟ್ ಒಂದು ಎಕ್ಸ್ಟೆನ್ಷನ್ ಹೆಸರು ಕೊಡೋದು. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀವು ಸರ್ವರ್ಸ್ ಡಾಟ್ ಜಿಪ್ ಅಂತ ಹೇಳ್ಬಿಟ್ಟು, ಸೊ ಆ್ಯಕ್ಚುಲಾಗಿ ಜಿಪ್ ಅನ್ನೋದು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಪಾಯಿಂಟ್ ಇಲ್ಲಿ ಸ್ನೇಹಿತರೆ. ಸರಿನಾ? ಸೊ ನೆನಪಿಟ್ಕೊಳ್ಳಿ, ಜಿಪ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಫೈಲ್ ಎಕ್ಸ್ಟೆನ್ಷನ್ ಇನ್ ಕೇಸ್ ಆಫ್ ಕಾಂಪ್ರೆಸ್ಡ್ ಫೈಲ್ ಅಂತ ಗೊತ್ತಿರಬೇಕು. ಇದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ, ಇದು ಒಂದೇ ಇದೆಯಾ ಅಂತ ನೋಡ್ತಾ ಹೋದರೆ ಬೇರೆ ಬೇರೆಗಳು ಕೂಡ ಇದಾವೆ. ಬಟ್ ಎಕ್ಸಾಮಲ್ಲಿ ಸದ್ಯಕ್ಕೆ ಅವ್ರು ನಮಗೆ ಕೇಳ್ತಾ ಇರೋದು ಜಿಪ್ ಫೈಲ್ನ ಬಗ್ಗೆ ಮಾತ್ರ. ಸರಿನಾ? ಇಲ್ಲಾಂದರೆ ನಿಮಗೆ ಟಾರ್ ಅಂತ ಬರ್ತದೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದಾರ. ಸೊ ನೆನಪಿಟ್ಕೋಬೇಕು ಆ ಪಾಯಿಂಟನ್ನು ಕೂಡ. ಅಥವಾ ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಬರ್ತದೆ ಅಂದರೆ ನಿಮಗೆ .7z ಅಂತ ಬರ್ತದೆ. ಓಕೆ, .7z ಅಥವಾ .rar ಅಂತ ಬರ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಜಿಪ್ಪನ್ನು ವಿಂಡೋಸ್ನಲ್ಲಿ ಸಂಕುಚಿತ ಫೈಲ್ಗಳಿಗೆ ಅತ್ಯಂತ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಎಕ್ಸ್ಟೆನ್ಷನ್ ಆಗಿದೆ. ಇತರ ಸಂಕುಚಿತ ಫಾರ್ಮೆಟ್ಗಳು ಯಾವುದಂತ ಎಕ್ಸಾಮಲ್ಲಿ ಬಂದರೆ .rar, .7z ಹಾಗೆ .tar. ಸೊ ಇದನ್ನು ಕೂಡ ನೀವು ಮರಿಬಾರ್ದು. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ನೋಡಿ. ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಕರ್ಸರ್ನ ಬಲಕ್ಕೆ ಇರುವ ಅಕ್ಷರಗಳನ್ನು ಅಳಿಸಲು ಯಾವ ಕೀ ಬಳಸಲಾಗುತ್ತದೆ? ಇಂಪಾರ್ಟೆಂಟ್. ಸ್ವಲ್ಪ ಕನ್ಫ್ಯೂಷನ್ ಅನ್ನು ಮಾಡ್ತದೆ ಎಕ್ಸಾಮಲ್ಲಿ ಈ ಪ್ರಶ್ನೆ. ಸೊ ಯಾಕಂದರೆ ಆಪ್ಷನ್ ನೋಡ್ತಾ ಹೋಗಿ ಬ್ಯಾಕ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಡಿಲೀಟ್ ಶಿಫ್ಟ್ ಟ್ಯಾಬ್ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎರಡನ್ನು ನೀವು ಎಲಿಮಿನೇಟ್ ಮಾಡ್ತೀರಾ, ಯಾವುದೋ ಶಿಫ್ಟ್ ಮತ್ತು ಟ್ಯಾಬನ್ನು. ಇನ್ನು ಬ್ಯಾಕ್ ಸ್ಪೇಸ್ ಮತ್ತು ಡಿಲೀಟಲ್ಲಿ ಯಾವುದನ್ನು ಪ್ರೆಸ್ ಮಾಡಬೇಕು? ತುಂಬಾ ಕನ್ಫ್ಯೂಷನ್. ಎರಡೂ ಕೂಡ ಡೇಟಾವನ್ನು ರಿಮೂವ್ ಮಾಡೋ ಸಲುವಾಗಿ ಬಳಸ್ತಾರೆ ಅಂತ ಗೊತ್ತು ನಿಮಗೆ. ಬಟ್ ಇಲ್ಲಿ ಅವ್ರೇನು ಕೇಳ್ತಾ ಇರೋದು, ಅಕ್ಷರಗಳ ಅಂದರೆ ಕರ್ಸರ್ನ ಬಲಕ್ಕೆ ಇರುವ ಅಕ್ಷರಗಳನ್ನು, ಬಲಕ್ಕೆ ಹೋಗ್ತಕ್ಕಂಥ ಅಕ್ಷರಗಳನ್ನು ರಿಮೂವ್ ಮಾಡಬೇಕಂದ್ರೆ ಯಾವುದು ಬಳಕೆ ಆಗ್ತದೆ? ಸೊ ತುಂಬಾ ಕನ್ಫ್ಯೂಷನ್ ಅಲ್ಲ? ಸೊ ಕ್ಲಿಯರಾಗಿ ಗೊತ್ತಿರಲಿ, ಇಲ್ಲಿ ಬಳಕೆ ಆಗೋದು ನಮಗೆ ಡಿಲೀಟ್ ಕೀ. ಓಕೆ, ರೈಟ್ ಸೈಡ್ ಅಂತ ಬಂದಾಗ ಯಾವುದಪ್ಪ? ಡಿಲೀಟ್. ಹಾಗೆ ಲೆಫ್ಟ್ ಸೈಡ್ ಅಕ್ಷರಗಳನ್ನು ಡಿಲೀಟ್ ಮಾಡಬೇಕಂತ ಬಂದಾಗ ಅಲ್ಲಿ ಬಳಕೆ ಆಗೋದು ನಮಗೆ ಬ್ಯಾಕ್ ಸ್ಪೇಸ್. ಸೊ ಕ್ಲಿಯರ್ ಆಗಿರಲಿ ನಿಮ್ಮ ಮೈಂಡಲ್ಲಿ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸನ್ನು ಇಟ್ಕೋಬೇಡಿ ವಿತ್ ರೆಸ್ಪೆಕ್ಟ್ ಟು ಈ ರಿಮೂವಲ್ ಆಫ್ ಡೇಟಾ ಬಂದಾಗ. ಓಕೆನಾ? ಡಿಲೀಟ್ ಕೀ ಕರ್ಸರ್ನ ಬಲಕ್ಕೆ ಇರುವ ಅಕ್ಷರಗಳನ್ನು ತೆಗೆದುಹಾಕುತ್ತದೆ. ಬ್ಯಾಕ್ ಸ್ಪೇಸ್ ಕರ್ಸರ್ನ ಎಡಕ್ಕೆ ಇರುವ ಅಕ್ಷರಗಳನ್ನು ತೆಗೆದುಹಾಕುತ್ತದೆ ಅಥವಾ ಅಳಿಸುತ್ತದೆ ಅಂತ ಹೇಳ್ಬೋದು. ಸರಿನಾ? ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡಿಲೀಟ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ವಿಚ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಯೂಸ್ ಟು ಡಿಟೆಕ್ಟ್ ಆ್ಯಂಡ್ ರಿಮೂವ್ ದ ವೈರಸಸ್? ನಮ್ಮ ಕಂಪ್ಯೂಟರ್ ತುಂಬಾ ಸೇಫ್ ಆಗಿರಬೇಕಾಗಿತ್ತಂದರೆ ವೈರಸ್ ಅಟ್ಯಾಕ್ ಆಗದೇ ಇರುವಂಗೆ ನೋಡಬೇಕು. ಸರಿನಾ? ವೈರಸ್ ಅಟ್ಯಾಕ್ ಆಗದಿರಂಗೆ ನೋಡಬೇಕಾಗಿತ್ತಂದ್ರೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲೇಬೇಕಲ್ಲ, ಅದು ಆ ಒಂದು ಕೆಲಸವನ್ನು ಮಾಡ್ತದೆ. ಅಂತಹ ಒಂದು ಅಪ್ಲಿಕೇಶನ್ಗಳಿಗೆ ಏನಂತ ಕರೀತಾರೆ? ಯುಟಿಲಿಟಿ, ಆಂಟಿವೈರಸ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಮೇನ್ಲಿ ಫಾರ್ ಮ್ಯಾನೇಜಿಂಗ್ ದ ಸಿಸ್ಟಮ್ಸ್. ಓಕೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಮೇನ್ಲಿ ಫಾರ್ ಮ್ಯಾನೇಜಿಂಗ್ ದ ಅಪ್ಲಿಕೇಶನ್ಸ್. ಇಲ್ಲಿ ಬರೋದು ನಮಗೆ ಇಂಪಾರ್ಟೆಂಟ್ ಆಗಿ ಆಂಟಿವೈರಸ್. ಸೊ ಆಂಟಿವೈರಸ್ಗಳ ಬಳಕೆಯ ಮುಖಾಂತರ ವೈರಸ್ಗಳನ್ನು ನಾವು ಈಸಿಲಿಯಾಗಿ ಡಿಟೆಕ್ಟ್ ಮಾಡ್ಬೋದು, ಹಾಗೆ ಅವುಗಳನ್ನು ರಿಮೂವ್ ಕೂಡ ಮಾಡ್ಬೋದು. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಆಲ್ರೆಡಿ ಹೇಳಿದ್ದೀನಲ್ಲ, ಕ್ವಿಕ್ ಹೀಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಮೊದಲ ವೈರಸ್ನ ಹೆಸರು ಏನಂತ ಕೇಳಿದರೆ ಕ್ರೀಪರ್. ಓಕೆ, ಸೊ ಇಷ್ಟು ಮಾಹಿತಿ ನಿಮಗೆ ವೈರಸ್ಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್, ಮತ್ತೊಂದು ಎಕ್ಸ್ಟೆನ್ಷನ್ ರಿಲೇಟೆಡ್
ವೆಬ್ಸೈಟ್ ಅಂದರೆ ಫುಲ್ ಫಾರ್ಮ್ ರಿಲೇಟೆಡ್. ವಾಟ್ ಡಸ್ www ಸ್ಟ್ಯಾಂಡ್ಸ್ ಫಾರ್ ಇನ್ ಅ ವೆಬ್ಸೈಟ್ ಅಡ್ರೆಸ್? ಸೊ ವೆಬ್ಸೈಟನ್ನು ಡಿಸೈನ್ ಮಾಡಲಿಕ್ಕೆ ಏನನ್ನ ಬಳಕೆ ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಬಹುದು. HTML. ಇದ್ರ ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ರೈಟ್. ಸಮ್ ಟೈಮ್ ನಿಮಗೆ XML ಅಂತ ಕೂಡ ಕೊಡ್ತಾರೆ. XML ಇಸ್ ನಥಿಂಗ್ ಬಟ್ ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಗೊತ್ತಿರಬೇಕು ನಿಮಗೆ. ಸರಿನಾ? ಸೊ ಇವು ಕಂಪ್ಲೀಟ್ಲಿ ವೆಬ್ಸೈಟ್ಗಳನ್ನ ಡಿಸೈನ್ ಮಾಡೋ ಸಲುವಾಗಿ ಬಳಸ್ತಾರ. ಸೊ ಹಿಂಗೆ ಇರ್ತದಲ್ಲ ವೆಬ್ಸೈಟ್ ಹೆಸರು ನಮ್ಮದು www.google.com ಅಂತ ಕೊಡ್ತಾರ ಅಲ್ವಾ, ಅಥವಾ Facebook.com, Instagram.com ಅಥವಾ KPSC.com, KEA.com ಈ ರೀತಿ ಇರ್ತಾವ. ಸೊ ಸ್ಟಾರ್ಟಿಂಗ್ ಯಾವಾಗಲೂ www ಅಂತಲೇ ಇರ್ತದೆ. ಏನಿದ್ರು www ಸ್ಟ್ಯಾಂಡ್ಸ್ ಫಾರ್ ವರ್ಲ್ಡ್ ವೈಡ್ ವೆಬ್. ಓಕೆ, ಇದು ಯಾವುದೂ ಆಗಲ್ಲ. ವರ್ಲ್ಡ್ ವೈಡ್ ವೆಬ್ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. ನಿಮ್ಮ ಮೈಂಡಿಗೆ ಇನ್ನೊಂದು ಪ್ರಶ್ನೆ ಬರಬೇಕು, ಅಥವಾ ಎಕ್ಸಾಮಲ್ಲಿ ಕೂಡ ಕೇಳಿದಾರ, ಏನಂತ ನೋಡ್ತಾ ಹೋದರೆ ಹೂ ಈಸ್ ದ ಫೌಂಡರ್ ಆಫ್ www ಅಂತ ಹೇಳ್ಬಿಟ್ಟು. ಹೂ ಈಸ್ ದ ಫೌಂಡರ್ ಆಫ್ www ಅಂದರೆ ವರ್ಲ್ಡ್ ವೈಡ್ ವೆಬ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಎಕ್ಸಾಮಲ್ಲಿ ಸಪೋಸ್ ನಿಮ್ಗೆ ಏನಾದರೂ ಪ್ರಶ್ನೆ ಬಂದರೆ ಗೊತ್ತಿರಲಿ. ಸರ್ ಟಿಮ್ ಬರ್ನರ್ಸ್ ಲೀ. ಅವ್ರ ಹೆಸರೇನಪ್ಪ? ಸರ್ ಟಿಮ್ ಬರ್ನರ್ಸ್ ಲೀ. He is the founder of World Wide Web. ಯಾವಾಗ? He created in the year of 1989. While, sorry, 1989. ಸೊ ಟೋಟಲ್ ಆಗಿ 3 ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಅವನು ಸ್ಟಾರ್ಟ್ ಮಾಡ್ಕೊಂಡ. ಒಂದು HTML, ಆಲ್ರೆಡಿ ಗೊತ್ತಾಯ್ತು, ನಾನು ನಿಮಗೆ ಹೇಳಿದೆ ಇದು ಏನಕ್ಕೋಸ್ಕರ. ಇಟ್ ಈಸ್ ದ ಲ್ಯಾಂಗ್ವೇಜ್ ಯೂಸ್ ಟು ರೈಟ್ ದ ವೆಬ್ ಪೇಜಸ್. ಅದ್ರ ಜೊತೆಗೆ he used another technology called HTTP. It is a protocol. It is used to fetch those pages. ಸೊ ಇವುಗಳಲ್ಲಿ ಏನು ಪೇಜಸ್ ಅನ್ನ ಬಿಲ್ಡ್ ಮಾಡಿರ್ತಾರಲ್ಲ ಅವುಗಳನ್ನ ಫೆಚ್ ಮಾಡಬೇಕಾಗಿತ್ತಂದ್ರೆ ಒಂದು ಟೆಕ್ನಾಲಜಿ ಬೇಕಲ್ಲ, ಅದುವೇ HTTP protocol. ದೆನ್ ಒನ್ ಮೋರ್ ಟೆಕ್ನಾಲಜಿ he used, that is URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಏನಂಗಂದ್ರೆ ದ ಅಡ್ರೆಸಸ್ we use to find them. ಸೊ ಇವಾಗ www.google.com ಅಂತ ಇದೆ. ದಿಸ್ ಇಸ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಪರ್ ಆಗಿರ್ತಕ್ಕಂಥ IP ಅಡ್ರೆಸ್ ಅದೆಲ್ಲ ಇರ್ತದಲ್ಲ. ಸೊ ಎಲ್ಲ ಕಾನ್ಸೆಪ್ಟ್ ಎಲ್ಲಿ ಬರ್ತದಪ್ಪ ಅಂದ್ರೆ ನಮಗೆ URL ಅಲ್ಲಿ. ಓಕೆ, ದ ಅಡ್ರೆಸಸ್ we use to find them is called URL. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಕಮಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ಆಲ್ ದ ಫೈಲ್ಸ್ ಇನ್ ಅ ಡೈರೆಕ್ಟರಿ ಆಫ್ ಡಾಸ್? ಸೊ ಡಾಸ್ನಲ್ಲಿ ಡೈರೆಕ್ಟರಿಯಲ್ಲಿರುವ ಎಲ್ಲ ಫೈಲ್ಗಳನ್ನು ಪ್ರದರ್ಶಿಸಲು ಯಾವ ಆಜ್ಞೆಯನ್ನು ಬಳಸಲಾಗುತ್ತದೆ? dir ಲಿಸ್ಟ್ ಶೋ ಫೈಲ್ಸ್ ಅಂತ ಕೇಳಿದಾರ. ಅಂದರೆ ಒಂದು ಫೋಲ್ಡರ್ ಇದೆ ಅಂತ ಅನ್ಕೊಳ್ಳಿ, ಆ ಫೋಲ್ಡರ್ ಇರ್ತಕ್ಕಂಥ ಎಲ್ಲ ಫೈಲ್ಸನ್ನು ನೀವು ನೋಡಬೇಕಾಗಿತ್ತಂದ್ರೆ ಯೂಶಲಿ ವಿಂಡೋಸಲ್ಲಿ ಏನು ಮಾಡ್ತೀರಾ, GUI ಇರ್ತದೆ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ ನೋಡ್ತೀರಾ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ವಿಂಡೋಸ್ ಬರೋಕ್ಕಿಂತ ಮುಂಚೆ ಯಾವುದಿತ್ತು ನಮಗೆ? DOS ಇತ್ತು, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದೆಲ್ಲವೂ ಕೂಡ ಕಮಾಂಡ್ಗಳ ಮೂಲಕನೇ ಆಪರೇಟ್ ಆಗ್ತಾ ಇತ್ತು, ಲೈಕ್ ಅವರ್ ಲೈನೆಕ್ಸ್ ಆ್ಯಂಡ್ ಯುನಿಕ್ಸ್. ಆಲ್ರೆಡಿ ಗೊತ್ತು ನಿಮಗೆ, ಸರಿನಾ? ಸೊ ಅಲ್ಲಿ ಬಳಕೆ ಆಗ್ತಕ್ಕಂಥ ಕಮಾಂಡ್ ಯಾವುದಪ್ಪ ಅಂದರೆ dir. ನನಗೆ ಸರಿಯಾದ ಉತ್ತರ ಆಪ್ಷನ್ ಎ dir. ಸ್ನೇಹಿತರೆ, dir ಅಂದ್ರೆ ಏನು? ಡೈರೆಕ್ಟ್ರಿ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಕ್ಕಂಥದ್ದು. ಓಕೆ, ಸೊ ಏನಪ್ಪಾ ಅಂದರೆ ಹಿಂಗಂದ್ರೆ ಇಟ್ ಈಸ್ ಅ ಕಮಾಂಡ್. ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಆಲ್ ದ ಫೈಲ್ಸ್ ಇನ್ಕ್ಲೂಡಿಂಗ್ ದ ಸಬ್ ಡೈರೆಕ್ಟರೀಸ್ ಇನ್ ದ ಕರೆಂಟ್ ಡೈರೆಕ್ಟರೀಸ್. ಸೊ dir ನ ಬಳಕೆ ಮಾಡ್ಕೊಂಡ್ಬಿಟ್ಟು DOS ನಲ್ಲಿ ಪ್ರಸ್ತುತ ಡೈರೆಕ್ಟರಿ ಇರತಕ್ಕಂಥ ಎಲ್ಲ ಫೈಲ್ಗಳನ್ನ ಮತ್ತು ಉಪ ಡೈರೆಕ್ಟರಿಗಳನ್ನೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಸರಿನಾ? ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಫೈರ್ವಾಲ್? ಫೈರ್ವಾಲ್ನ ಉದ್ದೇಶ ಏನು? ಟು ಪ್ರಿವೆಂಟ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂದರೆ ಅನಧಿಕೃತ ಪ್ರವೇಶವನ್ನು ತಡೆಯಲು, ಇಂಟರ್ನೆಟ್ ವೇಗವನ್ನು ಹೆಚ್ಚಿಸಲು, ಡೇಟಾವನ್ನು ಸಂಗ್ರಹಿಸಲು, ಹಾಗೆ ಬ್ಯಾಕಪ್ ಅನ್ನು ರಚಿಸಲು. ಬ್ಯಾಕಪ್ ರಚಿಸುವ ಕೆಲಸ ಫೈರ್ವಾಲ್ ಮಾಡಲ್ಲ, ಡೇಟಾ ಸಂಗ್ರಹಣೆ ಮಾಡಲ್ಲ, ಇಂಟರ್ನೆಟ್ ವೇಗ ಹೆಚ್ಚಿಸಲು ಮಾಡಲ್ಲ. ಬಟ್ ಅದು ಮಾಡೋ ಕೆಲಸ ಟು ಪ್ರಿವೆಂಟ್ ಅನ್ಅಥರೈಸ್ಡ್ ಆಕ್ಸೆಸ್. ಸೊ ಯಾರು ಎಂಟರ್ ಆಗಬೇಕಾಗಿರ್ತದಲ್ಲ ಅವ್ರಿಗೆ ಮಾತ್ರ ಅಲೋ ಮಾಡ್ತಕ್ಕಂಥ ಕೆಲಸವನ್ನು ಈ ಫೈರ್ವಾಲ್ ಮಾಡ್ತದೆ. ಇದು ಒಂದು ರೀತಿ ಬ್ಲಾಕ್ ಇದ್ದಂಗೆ, ಗೋಡೆ ಇದ್ದಂಗೆ. ಓಕೆ, ಸೊ ಇದು ಯಾರಿಗೆ ಬರಬೇಕು ಅನ್ನೋದು ಗೊತ್ತಿರ್ತದೆ, ರೈಟ್? ಪೋರ್ಟ್ಗಳೆಲ್ಲ ಇರ್ತಾವೆ ಅದರಲ್ಲಿ, ಅವುಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರು ಬರಬೇಕು, ಯಾರಿಗೆ ಅಲೋ ಮಾಡಿದೆ, ಯಾರಿಗೆ ಅಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಯಾವ್ಯಾವ ಮಾಹಿತಿ ಅಲೋ ಮಾಡ್ಬೇಕಂತ ಕೊಟ್ಟಿದೆ ಅವುಗಳನ್ನು ಮಾತ್ರ ಇನ್ಕಮಿಂಗ್ ಅಂದರೆ ಇಲ್ಲಿ ಒಳಗಡೆ ಬಿಡ್ತದೆ. ಸೊ ಒಳಗಡೆಗೆ ಬಿಡ್ತದೆ. ಯಾವುದನ್ನು ಇಲ್ಲಿ ಡಿಫೈನ್ ಮಾಡಿಲ್ಲಲ್ಲ ಅದನ್ನೆಲ್ಲವನ್ನು ಬಿಡಲ್ಲ, ಹೊರಗಡೆ ಹಾಕ್ಬಿಡ್ತದೆ. ನೋ, ಯು ಆರ್ ನಾಟ್ ರಿಟರ್ನ್ ಇನ್ ಮೈ ಫೈಲ್, ಐ ವಿಲ್ ನಾಟ್ ಅಲೋ ಯು, ಆ ಥರ. ಸೊ ಅನ್ಅಥರೈಸ್ಡ್ ಆಕ್ಸೆಸನ್ನು ನೀವು ಸ್ಟಾಪ್ ಮಾಡಬೇಕಾಗಿತ್ತಂದರೆ ಇಲ್ಲಿ ಫೈರ್ವಾಲ್ಗಳ ಬಳಕೆಯನ್ನು ಮಾಡಬೇಕು. ಹಾಗೆ ತುಂಬಾ ಸೆಕ್ಯೂರಿಟಿ ರಿಲೇಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಈ ಫೈರ್ ವಾಲ್ ಅಂತ ಬಂದಾಗ. ಸರಿನಾ? ಸೊ ಯಾವುದಾದ್ರೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಿ ಫೈರ್ ವಾಲ್ಗೆ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ಗಳಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ಇದ್ರ ಮೇಲೆ ಪ್ರಶ್ನೆ ಬರ್ತದಲ್ಲ. ಸೊ ನೋಡಿ, ಯಾವ ಸಾಧನವನ್ನು ಕಂಪ್ಯೂಟರ್ ಔಟ್ಪುಟ್ ಅನ್ನು ಪ್ರದರ್ಶಿಸಿದ ಚಿತ್ರಗಳಾಗಿ ಪರಿವರ್ತಿಸುತ್ತದೆ? ವಿಚ್ ಡಿವೈಸ್ ಕನ್ವರ್ಟ್ಸ್ ಕಂಪ್ಯೂಟರ್ ಔಟ್ಪುಟ್ ಇಂಟು ಡಿಸ್ಪ್ಲೇಡ್ ಇಮೇಜ್. ಔಟ್ಪುಟ್ ಅನ್ನು ಇಮೇಜ್ ರೂಪದಲ್ಲಿ ಕನ್ವರ್ಟ್ ಮಾಡತಕ್ಕಂಥದ್ದು ಯಾವುದು? ಸ್ಕ್ಯಾನರ್, ಮಾನಿಟರ್, ಮೌಸ್ ಆ್ಯಂಡ್ ಕೀಬೋರ್ಡ್. ಓಕೆ, ಸೊ ಕೀಬೋರ್ಡ್ ಇಮೇಜ್ ಕನ್ವರ್ಟ್ ಮಾಡ್ತದನ? ನೋ, ಇಲ್ಲ. ಮೌಸ್? ನೋ, ಇಲ್ಲ.
ಸ್ಕ್ಯಾನರ್ ನೋ ಇಲ್ಲ. ಮಾಡ್ತಕ್ಕಂಥದ್ದು ಯಾವುದು? ಮಾನಿಟರ್. ಸೊ ಮಾನಿಟರ್ ಇಟ್ ಈಸ್ ಮೇನ್ಲಿ ಯೂಸ್ ಟು ಕನ್ವರ್ಟ್ ದ ಔಟ್ಪುಟ್ ಇಂಟು ಡಿಸ್ಪ್ಲೇಡ್ ಇಮೇಜಸ್. ಸೊ ಇದರಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಪಿಕ್ಸೆಲ್. ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅಂತ ಕೇಳಿದರೆ ನೀವು ಪಿಕ್ಸೆಲ್ ಅಂತ ಹೇಳಬೇಕಾಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬಂದಿದೆ. ಸ್ಮಾಲೆಸ್ಟ್ ಯೂನಿಟ್ ಯಾವುದಪ್ಪ ಅಂತ ನೋಡಿದರೆ ಮಾನಿಟರ್ ಒಳಗಡೆ ಪಿಕ್ಸೆಲ್. ಸರಿನಾ? ಸೊ ಇದು ನೋಡೋಕ್ಕೋಸ್ಕರನೇ ಬಳಸ್ತಾರಲ್ಲ, ಬೇರೆ ಏನಕ್ಕೆ ಬಳಸ್ತಾರೆ ಮಾನಿಟರ್? ನಮ್ಮ ಮನೆಗಳಲ್ಲಿ ಟಿ ವಿ ಇದೆಯಲ್ಲ, ಅದನ್ನು ಏನಂತ ಹೇಳ್ಬೋದು ನಾವು? ಇಟ್ ಈಸ್ ಲೈಕ್ಲಿ ಟು ಬಿ ಅ ಮಾನಿಟರ್ ಆಲ್ಸೋ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ ಅವ್ರು ಕೇಳ್ತಾ ಇರೋದು ಅನುದಾನವಿಲ್ಲದೆ ಅನುವಾದವಿಲ್ಲದೆ, ಟ್ರಾನ್ಸ್ಲೇಟಿಂಗ್ ಇಲ್ಲದೆ ಕಂಪ್ಯೂಟರ್ ನೇರವಾಗಿ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ವಿಚ್ ಲ್ಯಾಂಗ್ವೇಜ್ ಈಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ವಿತ್ ಎ ಟ್ರಾನ್ಸ್ಲೇಷನ್? ಹೈ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್, ಮಷಿನ್ ಆ್ಯಂಡ್ ಸಿ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರ್ಗೆ ಅರ್ಥ ಆಗುವ ಒಂದೇ ಒಂದು ಭಾಷೆ 0 ಆ್ಯಂಡ್ 1. ಇದನ್ನು ಬಿಟ್ಟು ಬೇರೆ ಯಾವ ಭಾಷೆನೂ ಅದಕ್ಕೆ ಅರ್ಥ ಆಗಲ್ಲ. ಸರ್ ಮತ್ತು ಸಿ ಎಲ್ಲ ಹೆಂಗೆ ಬರೀತೀರಾ? ಪೈಥಾನ್, ಜಾವಾ ಸ್ಕ್ರಿಪ್ಟ್ ಅದೆಲ್ಲ ಹೆಂಗೆ ಅರ್ಥ ಆಗ್ತದೆ? ಎಸ್, ಅದಕ್ಕೋಸ್ಕರ ಅಲ್ಲಿ ಕನ್ವರ್ಷನ್ ಆಗ್ತಾ ಇರ್ತದೆ. ಅದು ಅರ್ಥ ಮಾಡ್ಕೊಳ್ಳೋದು ಜಸ್ಟ್ 0 ಆ್ಯಂಡ್ 1. ನಾವು ಬರೆದಿರೋ ಭಾಷೆಯನ್ನು ಅದನ್ನು ಕನ್ವರ್ಟ್ ಮಾಡಿ 0 ಆ್ಯಂಡ್ 1ಗೆ ಕಳಿಸಿದಾಗ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ಅದು ಅರ್ಥ ಮಾಡ್ಕೊಳ್ಳೋ ಒಂದೇ ಒಂದು ಭಾಷೆ ಯಾವುದಪ್ಪ ಅಂದರೆ ಮಷಿನ್ ಲ್ಯಾಂಗ್ವೇಜ್ ಅಥವಾ ಬೈನರಿ ಲ್ಯಾಂಗ್ವೇಜ್ 0 ಆ್ಯಂಡ್ 1. ಈ ಹೈ ಲೆವೆಲು, ಅಸೆಂಬ್ಲಿ, ಸಿ ಅದಕ್ಕೆ ಯಾವುದೂ ಅರ್ಥ ಆಗಲ್ಲ. ಅದಕ್ಕೆ ಕನ್ವರ್ಟ್ ಮಾಡಿದಾಗ ಮಾತ್ರ, ಅಂದರೆ 0 ಆ್ಯಂಡ್ 1ಗೆ ಕನ್ವರ್ಟ್ ಮಾಡಿದಾಗ ಮಾತ್ರ ಅದಕ್ಕೆ ಅರ್ಥ ಆಗ್ತದೆ. ಸೊ ಗೊತ್ತಿರಲಿ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಒಂದೇ ಒಂದು ಭಾಷೆ ಅಂದರೆ ಮಷಿನ್ ಲ್ಯಾಂಗ್ವೇಜ್ ಸ್ನೇಹಿತರೆ. ನೆಕ್ಸ್ಟ್, BIOS stands for Basic Input Output System, Binary Input Output, Basic Internal Operating System, Binary Internal Output System. So BIOS the full form ಬಂದ್ಬಿಟ್ಟು Basic Input Output System, very important. Basic Input Output System ಅಂತ ಸ್ನೇಹಿತರೆ. ನೆಕ್ಸ್ಟ್, ಇಲ್ಲಿ ನೋಡಿ ಟೋಪೋಲಜಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಏನಂತ ಕೇಳ್ತಾ ಇದ್ದಾರೆ? ಯಾವ ಟೋಪೋಲಜಿಯು ಎಲ್ಲ ಸಾಧನಗಳನ್ನು ಒಂದೇ ಕೇಬಲ್ಗೆ ಸಂಪರ್ಕಿಸುತ್ತದೆ? ವಿಚ್ ಟೋಪೋಲಜಿ ಕನೆಕ್ಟ್ ಆಲ್ ಡಿವೈಸಸ್ ಟು ಅ ಸಿಂಗಲ್ ಸೆಂಟ್ರಲ್ ಕೇಬಲ್? ಸೊ ಒಂದೇ ಕೇಬಲ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ ಟೆಕ್ನಾಲಜಿ ಈ ಬಸ್ಸಲ್ಲಿ ಅಂತ ಕೇಳ್ತಾ ಇದ್ದಾರೆ ಈ ರೀತಿ. ಸೊ ಇವು ನಮ್ಮ ಕಂಪ್ಯೂಟರ್ಸ್ ಅಂತ ಅನ್ಕೊಳ್ಳಿ. C1 ಕಂಪ್ಯೂಟರ್, C2 ಕಂಪ್ಯೂಟರ್, C3 ಕಂಪ್ಯೂಟರ್ ಆ್ಯಂಡ್ ದಿಸ್ ಈಸ್ ಅವರ್ ಮೇನ್ ಕೇಬಲ್. ಸೊ ಈ ರೀತಿ ಎಲ್ಲಿ ನೋಡ್ತೀವಪ್ಪ ನಾವು? ಆಪ್ಷನ್ ಏನದ? ಸ್ಟಾರ್, ಬಸ್, ರಿಂಗ್, ಮೆಶ್. ಎಸ್, ಇದು ನೋಡ್ತಕ್ಕಂಥದ್ದು ನಮಗೆ ಬಸ್ ಟೋಪೋಲಜಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ವೇರ್ ಆಲ್ ದ ಡಿವೈಸಸ್ ಆರ್ ಕನೆಕ್ಟೆಡ್ ಟು ದ ಸಿಂಗಲ್ ಕೇಬಲ್. ಬಟ್ ಸ್ಟಾರ್ ಟೋಪೋಲಜಿಲಿ ಹಂಗಾಗಲ್ಲ. ಸೊ ಇಲ್ಲಿ ಹಬ್ ಇರ್ತದೆ, ಇಲ್ಲಿ ಡಿವೈಸ್ಗಳು ಕನೆಕ್ಟ್ ಆಗಿರ್ತವೆ. ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಕಂಪ್ಯೂಟರ್, ಇಲ್ಲೊಂದು ಹಬ್ ಇರ್ತದೆ, ಇದಕ್ಕೆಲ್ಲ ಹಿಂಗೆ ಕನೆಕ್ಟ್ ಆಗಿರ್ತದೆ. ಸೊ ಅದು ಸ್ಟಾರ್. ಮತ್ತೆ ಬರೋದು ನಮಗೆ ರಿಂಗ್ ಅಂದರೆ ಈ ರೀತಿ ಕನೆಕ್ಟ್ ಆಗಿರ್ತವೆ. ರಿಂಗ್ ಹೆಸರಲ್ಲದ ರಿಂಗ್ ರೂಪದಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಇವು ನಮ್ಮ ಕಂಪ್ಯೂಟರ್ಸ್ಗಳು. ಮೆಶ್ ಅಂದರೆ ಹೆಸರಲ್ಲದ ಕಾಂಬಿನೇಷನ್ ಆಫ್ ಆಲ್ ದೀಸ್. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಾಟ್ ಪ್ರಾಸೆಸ್ ಕನ್ವರ್ಟ್ಸ್ ದ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್? ಅನಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋ ಸಾಧನ ಯಾವುದು? ಮಾಡ್ಯುಲೇಷನ್, ಡಿಮೋಡ್ಯುಲೇಷನ್, ADC, DAC. ಮಾಡ್ಯುಲೇಷನ್ ಆ್ಯಂಡ್ ಡಿಮೋಡ್ಯುಲೇಷನ್ ಟುಗೆದರ್ ಏನಂತ ಕರಿತೀವಿ ನಾವು? ಮಾಡರ್ಮ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಅವ್ರು ಕೇಳ್ತಾ ಇರೋದು ಅನಲಾಗ್ ಸಿಗ್ನಲ್ಗಳನ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ADC ಹೆಸರಲ್ಲದ ಎಕ್ಸ್ಪಾನ್ಷನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸಪೋಸ್ ನಿಮಗೆ ಡಿಜಿಟಲ್ ಟು ಎನಲಾಗ್ ಮಾಡೋದು ಯಾವುದು ಅಂತ ಕೇಳಿದ್ರಿ? DAC, ಡಿಜಿಟಲ್ ಟು ಎನಲಾಗ್ ಕನ್ವರ್ಷನ್, DAC. ಸರಿನಾ? ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರಲ್ಲ ಆ ರೀತಿಯಾಗಿ ನೀವು ಆನ್ಸರನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ವೈರಸ್ಗೆ ಸಂಬಂಧಪಟ್ಟಿರೋ ಮತ್ತೊಂದು ಪ್ರಶ್ನೆ ಬಂದಿದೆ. ಅವ್ರು ಇಲ್ಲಿ ನಮ್ಗೆ ಕೇಳ್ತಾ ಇರೋದು ವಿಚ್ ವೈರಸ್ ಇನ್ಫೆಕ್ಟ್ ದ ಎಕ್ಸಿಕ್ಯೂಟಿಬಲ್ ಫೈಲ್ಸ್? ಎಕ್ಸಿಕ್ಯೂಟಿಬಲ್ ಫೈಲ್ಸ್ಗೆ ಅಫೆಕ್ಟ್ ಆಗ್ತಕ್ಕಂಥ ವೈರಸ್ ಯಾವುದು? ವೈರಸ್ಗಳಲ್ಲಿ ತುಂಬಾ ಟೈಪ್ಸ್ ಇದಾವೆ. ಬೂಟ್ ಸೆಕ್ಟರ್ ವೈರಸ್, ಫೈಲ್ ಇನ್ಫೆಕ್ಟರ್ ವೈರಸ್, ಮ್ಯಾಕ್ರೋ ವೈರಸ್, ಆ ರೀತಿ ಬೇರೆ ಬೇರೆ ಕೆಟಗರಿ ಬರ್ತಾವೆ. ಬಟ್ ಎಕ್ಸಿಕ್ಯೂಟಿಬಲ್ ಫೈಲ್ಸ್ಗೆ ಅಫೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ, ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಬೇಕಾದ ಸಮಯದಲ್ಲಿ ಹೇಳಿದ್ದೀನಿ, ವೈರಸ್ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಯಾವ ಸ್ಥಳಕ್ಕೆ ಯಾವ ಅಫೆಕ್ಟ್ ಮಾಡ್ತಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾವ ಸ್ಥಳಕ್ಕೆ ಅಫೆಕ್ಟ್ ಮಾಡ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ವೈರಸ್. ಕೆಲವೊಂದಿಷ್ಟು ನಿಮಗೆ ರಿಬೂಟ್ ಆಗೋ ಟೈಮಲ್ಲಿ ಅಫೆಕ್ಟ್ ಮಾಡ್ತಾವೆ, ಕೆಲವೊಂದಿಷ್ಟು ನಿಮಗೆ ಫೈಲ್ಸ್ಗೆ ಅಫೆಕ್ಟ್ ಮಾಡ್ತಾವೆ, ಕೆಲವೊಂದಿಷ್ಟು ಫೈಲ್ ಇಂಡೆಕ್ಸ್ಗೆ. ಸೊ ಯಾವ ಸ್ಥಳಕ್ಕೆ ಅಫೆಕ್ಟ್ ಮಾಡ್ತೋ ಅನ್ನೋ ಆಧಾರದ ಮೇಲೆ ವೈರಸ್ಗಳನ್ನು ಕೆಟಗರಿ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಇಲ್ಲಿ ಅವರು ಎಕ್ಸಿಕ್ಯೂಟಿಬಲ್ ಫೈಲ್ ಬಗ್ಗೆ ಕೇಳ್ತಾ ಇದ್ದಾರೆ. ವಿಚ್ ವೈರಸ್ ಇನ್ಫೆಕ್ಟ್ ದ ಎಕ್ಸಿಕ್ಯೂಟಿಬಲ್ ಫೈಲ್ಸ್? ಬೂಟ್ ಸೆಕ್ಟರ್, ಫೈಲ್ ಇನ್ಫೆಕ್ಟರ್, ಹಾಗೆ ಮ್ಯಾಕ್ರೋ ವೈರಸ್ ಆ್ಯಂಡ್ ವಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಎಕ್ಸಿಕ್ಯೂಟಿಬಲ್ ಫೈಲ್ಸ್ಗೆ ಇನ್ಫೆಕ್ಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ನೋಡಿದರೆ ಫೈಲ್ ಇನ್ಫೆಕ್ಟರ್ ವೈರಸ್. ಬೂಟ್ ಸೆಕ್ಟರ್ ವೈರಸ್ ಅಂದರೆ ಇದು ರೀಬೂಟ್ ಸಮಯದಲ್ಲಿ ಏನು ನಮ್ಮ ಕಂಪ್ಯೂಟರ್ ಅಥವಾ ಸರ್ವರ್ ಅಥವಾ ನಮ್ಮ ಲ್ಯಾಪ್ಟಾಪ್ ರೀಬೂಟ್ ಆಗುತ್ತಲ್ಲ ಆ ಸಮಯದಲ್ಲಿ ಅಫೆಕ್ಟ್ ಆಗೋದಕ್ಕೆ ಕೇಳಿದರೆ ಅದು ಬೂಟ್ ಸೆಕ್ಟರ್ ವೈರಸ್ ಅಂತ ಕರಿತೀವಿ. ಮ್ಯಾಕ್ರೋ ವೈರಸ್ ಅಂತ ಕೇಳಿದರೆ ಡಾಕ್ಯುಮೆಂಟ್ಸ್ಗೆ ಅಫೆಕ್ಟ್ ಆಗ್ತಕ್ಕಂಥದ್ದು, ಮ್ಯಾಕ್ರೋ ಡಾಕ್ಯುಮೆಂಟ್ಸ್ಗೆ ಲೈಕ್ ಅವರ್ ಎಕ್ಸೆಲ್ ಆರ್ ವರ್ಡ್ ಪ್ಯಾಡ್ ಅಲ್ಲಿ ಬರ್ತಕ್ಕಂಥದ್ದು ಮ್ಯಾಕ್ರೋ ವೈರಸ್. ವರ್ಮ್ ಅಂದರೆ ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು ವರ್ಮ್ಸ್ ಆಗಿ ಬರ್ತದೆ. ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್
ಆಪ್ಷನ್ ಬಿ ಫೈಲ್ ಇನ್ಫೆಕ್ಟೆಡ್ ವೈರಸ್. ಸೊ ನಿಮಗೆ ವೈರಸ್ ಬಗ್ಗೆ ನೀನು ಕ್ಲಾರಿಟಿ ಸಿಗಲಿಲ್ಲ, ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಡೀಟೇಲ್ ಮಾಹಿತಿ ಬೇಕಾಗಿತ್ತಂದರೆ KE708 ಪ್ಲೇಲಿಸ್ಟ್ಗೆ ಹೋಗ್ಬಿಡಿ, ಅಲ್ಲಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಾಟ್ ಈಸ್ ವೈರಸ್, ಯಾವಾಗ ಇನ್ವೆಂಟ್ ಆಯಿತು, ಅಥವಾ ಅದರದ ಸ್ಟಾಪ್ ಮಾಡಬೇಕಾಗಿತ್ತು ಅಂದ್ರೆ ವೈರಸ್ ಅಟ್ಯಾಕ್ ಆಗೋದನ್ನು ಹೆಂಗೆಲ್ಲ ಸ್ಟಾಪ್ ಮಾಡ್ಬೋದು, ಅದರಲ್ಲಿ ಯಾವೆಲ್ಲ ವಿಧಗಳಿದಾವೆ ವೈರಸ್, ಕಂಪ್ಲೀಟ್ ಮಾಹಿತಿ ಅದ 708 ಪ್ಲೇಲಿಸ್ಟಲ್ಲಿ ಆ ವಿಡಿಯೋ ಅದ, ದಯವಿಟ್ಟು ಅದನ್ನು ನೋಡಿ ಅದರ ಲಾಭವನ್ನು ಪಡ್ಕೋಬಹುದು ನೀವು. ಸರಿನಾ? ನೋಡಿ ಇಲ್ಲೊಂದು ಪ್ರಶ್ನೆ ಇದೆ, ಹೌ ಮೆನಿ ಮೆಗಾಬೈಟ್ಸ್ ಆರ್ ದರ್ ಇನ್ 1 GB. ಈ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. 100 MB, 512 MB, 1024 MB ಆ್ಯಂಡ್ 1000 MB. ಸೊ ವೆರಿ ಇಂಪಾರ್ಟೆಂಟ್, ಕನ್ವರ್ಷನ್ ರಿಲೇಟೆಡ್ ಕೇಳ್ತಾ ಇರ್ತಾರೆ. ಸೊ ನನ್ನ ಮ್ಯಾರಥಾನ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಹೆಂಗೆ ಕನ್ವರ್ಷನ್ ಮಾಡಬೇಕಂತ. ಸೊ ಇದನ್ನು ನಿಮಗೆ ನಾನು ಹೋಮ್ವರ್ಕ್ ಆಗಿ ಕೊಡ್ತೀನಿ. 1 GB ಅಂದರೆ ಸೊ ಇನ್ ಟರ್ಮ್ಸ್ ಆಫ್ MB ಯಲ್ಲಿ ಎಷ್ಟಾಗ್ತದೆ, ಇಟ್ ಈಸ್ ಹೋಮ್ವರ್ಕ್ ಫಾರ್ ಯು. ಸೊ ಅನಲೈಸ್ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಸೊ ನಾನು ನಿಮಗೆ ಆನ್ಸರನ್ನು ಹೇಳ್ಬೋದಿಲ್ಲ, ಸೊ ನಿಮ್ಮ ಮೈಂಡ್ಗೂ ಸ್ವಲ್ಪ ಕೆಲಸ ಬರಲಿ ಅಂತ ಈ ಒಂದು ಪಾಯಿಂಟನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋದು ಯಾವ ರೀತಿ ಸಾಫ್ಟ್ವೇರ್ ಅಪ್ಪ? ಸಿಸ್ಟಮ್, ಅಪ್ಲಿಕೇಶನ್, ಯುಟಿಲಿಟಿ ಆ್ಯಂಡ್ ಫಾರ್ಮರ್ ಅಂತ ಇದೆ. ಸೊ ಆಲ್ರೆಡಿ ಗೊತ್ತು ನಿಮಗೆ, ಪವರ್ ಪಾಯಿಂಟ್ ಅಂತ ಬಂದಾಗ ಇಟ್ ಈಸ್ ಎನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇದು ನಮ್ಮ ಲಾಭಕ್ಕೋಸ್ಕರ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸಪೋಸ್ ನಾವು ನಮ್ಮ ಪವರ್ ಪಾಯಿಂಟನ್ನು ಕಂಪ್ಯೂಟರ್ಗಳಿಂದ ಡಿಲೀಟ್ ಮಾಡಿದ್ರೆ ಸಮಸ್ಯೆ ಏನಿಲ್ಲ, ನಮ್ಮ ಸಿಸ್ಟಮ್ ಆಪ್ರೇಟ್ ಹೆಂಗೆ ಆಗಬೇಕಾಗಿರುತ್ತಲ್ಲ ಹಂಗೆ ನಾರ್ಮಲ್ ಆಗಿ ಆಪ್ರೇಟ್ ಆಗ್ತಾನೆ ಇರ್ತದೆ. ಸೊ ಅಂಥವುಗಳಿಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಅಂತ ಹೇಳಿ ಕರಿತೀವಿ. ಸರಿನಾ? ನೆಕ್ಸ್ಟ್, ಸೊ ಇದಂತೂ ಕವರ್ ಆಗಿದೆ. VPN ಇದು ಕೂಡ ಕವರ್ ಆಗಿದೆ. ಎಸ್, ಇಲ್ಲಿ ಪೋರ್ಟ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಇದೆ ನೋಡಿ. HTTPSಗೆ ಯಾವ ಪೋರ್ಟ್? ಅಗೇನ್ HTTPS ಅಂದರೆ ಏನು? ಇಟ್ ಈಸ್ ಕಮ್ಸ್ ಅಂಡರ್ ವೆಬ್ಸೈಟ್ ರಿಲೇಟೆಡ್. ಸರಿನಾ? ಎರಡು ಬರ್ತದೆ, HTTP ಆ್ಯಂಡ್ HTTPS. ಇದರಲ್ಲಿ ಸೆಕ್ಯೂರ್ಡ್ ಯಾವುದಂತ ಕೇಳಿದರೆ HTTPS ಅಂತ ಹೇಳಿ. ಸೊ ಇಲ್ಲಿ ಬಳಕೆಯಾಗೋ ಪೋರ್ಟ್ ಯಾವುದಂತ ಕೇಳಿದಾರೆ? 80 443, 8080 ಆ್ಯಂಡ್ 21 ಅಂತ ಕೇಳಿದಾರೆ. ಈ 21 ಬರೋದು ನಮಗೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲಲ್ಲಿ, FTPಯಲ್ಲಿ. ಈ 80 ಬರೋದು ನಮಗೆ HTTPಯಲ್ಲಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲಲ್ಲಿ. 443 ಬರೋದು ನಮಗೆ HTTPS ಅಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, 443 ನಾವು HTTPS ಅಲ್ಲಿ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಡಸ್ SQL ಸ್ಟ್ಯಾಂಡ್ಸ್ ಫಾರ್. SQL ಫುಲ್ ಫಾರ್ಮ್ ಏನಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಸ್ನೇಹಿತರೆ. ಸೊ ನಮ್ಮದು ಡೇಟಾ ಬೇಸ್ ಇದೆ ಅಂತ ಅಂದ್ಕೊಳ್ಳಿ, ರೈಟ್, DB. ಇದರೊಳಗಡೆ ಎಲ್ಲ ಮಾಹಿತಿಯನ್ನು ನೀವು ಸ್ಟೋರ್ ಮಾಡಿಟ್ಟಿದ್ದೀರಾ, ರೈಟ್. ಸೊ ಇದನ್ನು ನೀವು ಫೆಚ್ ಮಾಡಬೇಕಾಗಿತ್ತಪ್ಪ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದರೊಳಗಡೆ ನೀವು SSLC ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಕಾರ್ಡನ್ನು ಸೇವ್ ಮಾಡಿಟ್ಟಿದ್ದಾರೆ, ಅವ್ರ ಹೆಸರು ಅವ್ರ ಪರ್ಸೆಂಟೇಜು, ಅದನ್ನು ಪಡ್ಕೊಳ್ಬೇಕಲ್ಲ. ಸೊ ಫೆಚ್ ಮಾಡಬೇಕಾಗಲ್ಲ, ಅದಕ್ಕೆ ಬಳಕೆ ಆಗ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಬೇಕಲ್ಲ, ಅಲ್ಲಿ ಬಳಕೆ ಆಗೋದು ನಮ್ಮದು ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್. ಸೊ ಸಿ ಲ್ಯಾಂಗ್ವೇಜ್ ಹೆಂಗಿದೆಯಲ್ಲ ಹಂಗೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಲ್ಯಾಂಗ್ವೇಜ್. ಸೊ ಇದನ್ನು ನಾವು ಡೇಟಾಬೇಸ್ಲಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ಳೋ ಸಲುವಾಗಿ, ಅಥವಾ ಅದನ್ನು ಮಾಡಿಫೈ ಮಾಡೋ ಸಲುವಾಗಿ, ಅಥವಾ ಅದನ್ನು ಡಿಲೀಟ್ ಮಾಡೋ ಸಲುವಾಗಿ ಬಳಕೆ ಮಾಡ್ತೀವಿ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಾಸ್ಟೆಸ್ಟ್ ಮೆಮರಿ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಫಾಸ್ಟೆಸ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಾರ್ಡ್ ಡಿಸ್ಕ್, ರ್ಯಾಮ್, ಕ್ಯಾಶೆ ಆ್ಯಂಡ್ ರಾಮ್. ಸೊ ಗೊತ್ತಿರಲಿ, ಸ್ಪೀಡ್ ಅಂತ ಬಂದಾಗ ಮೊದಲಿಗೆ ಬರೋದು ನಮಗೆ CPU ಒಳಗಡೆ ಇರತಕ್ಕಂಥ ಈ ಕ್ಯಾಶೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಮಲ್ಟಿಪಲ್ ಟೈಮ್ಸ್ ಬಂದಿರೋ ಪ್ರಶ್ನೆ. ಸೊ ಕ್ಯಾಶೆ ಮೆಮೊರಿ ಈಸ್ ದ ಸ್ಪೀಡ್. ಓಕೆ, ಅತ್ಯಂತ ವೇಗವಾಗಿರ್ತಕ್ಕಂಥ ಮೆಮೊರಿ ಈ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಕ್ಯಾಶೆ ಆಗಿರುತ್ತದೆ. ನೆಕ್ಸ್ಟ್, ಫುಲ್ ಫಾರ್ಮ್ ಆಫ್ LAN ಅಂತ ಕೇಳಿದಾರೆ. ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ LAN. ಸರಿನಾ? ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ 2. ಹೋಪ್ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋನ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಸಪೋರ್ಟ್ಸ್ ಆಗುತ್ತೆ ಅಲ್ಲ. ಸೊ ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಜಾಸ್ತಿ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗ್ತಾ ಹೋದಂಗೆ ನಮಗೂ ಒಂದು ರೀತಿ ಮೋಟಿವೇಶನ್, ಓಕೆ ಇಷ್ಟ ಆಗ್ತಾ ಇದೆ, ಸಬ್ಸ್ಕ್ರೈಬ್ಗಳು ಆಗ್ತಾ ಇದ್ದಾರೆ, ಇನ್ನೂ ಮಾಡೋಣ ಅಂತ ಹೇಳ್ಬಿಟ್ಟು. ಸರಿನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನೌ.